ಥ್ಯಾಂಕ್ ಯು ಅಪ್ಪಮ್ಮ. ಅದೇ ರೀತಿ ಅಮ್ಮ ಬಂದ್ಬಿಟ್ಟು ಹರಿಹರದಿಂದ ಬರ್ತಾ ಇದ್ದಾರೆ. ಅವ್ರಿಗೆ ಏನೆಲ್ಲ ತೊಂದರೆ ಇತ್ತು ಅವರು ಬಂದು ಈ ರಾಕೆಟ್ ಥೆರಪಿ ತಗೊಂಡು ಎಷ್ಟೆಲ್ಲ ಗುಣ ಆಯ್ತು, ಅದೇ ರೀತಿ ಬಂದ್ಬಿಟ್ಟು 9 ಬಾಲ್ ಥೆರಪಿ ತಗೊಂಡು ಯಾವ ಥರ ಗುಣ ಆಯ್ತು ಅಂತ ಹೇಳ್ತಾರೆ ಅಪ್ಪಮ್ಮ. ಅಮ್ಮಗೋಸ್ಕರ ಮೆಜ್ಜಿ ಅವರಿಗೆ ಕ್ಲಾಸ್ ಹಾಕಿ. ಸುನೀತಾ, ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಸುನೀತಾ ಅಂತಂದು. ನಾನು ಬರೋಕತ್ತಿ 15 ದಿವಸ ಬರ್ಬೋದು, ವಾರ ಗ್ಯಾಪ್ ಕೊಟ್ಟೆ. ಅದು ಯಾಕೆ ಗ್ಯಾಪ್ ಯಾಕೆ ಕೊಟ್ಟೆ ಅಂತಂದ್ರೆ, ಈ ಥೆರಪಿ ತಗೊಳಕ್ ಕುಂತ ಮೇಲೆ ನಮ್ಮ ದೇಹದಲ್ಲಿ ಏನು ಗಲೀಜು ಅಂತಂದು ನಮ್ಮ ಬಜ್ಜೀವಾಂಶದಲ್ಲಿ ಏನು ಇರುತ್ತಲ್ಲ ಮೇಡಮ್ ಹೇಳ್ದಂಗೆ, ಅದೆಲ್ಲ ಹೋಗ್ಬೇಕು ಅಂದ್ರೆ ನಮ್ಗೊಂದು ಸ್ವಲ್ಪ ಸುಸ್ತು ಮತ್ತೆ ವಾಮಿಂಟು ಮತ್ತೆ ಈ ಥರ ಪ್ರಾಬ್ಲಮ್ ಆಗ್ತಾವು. ಫಸ್ಟಿಗೆ ನಾನು ಭಯಪಟ್ಟೆ, ಬಟ್ ಮೇಡಮ್ ಅಷ್ಟು ನಂಗೆ ಧೈರ್ಯ ಕೊಟ್ಟರು. ನೀವು ಅದೇ ಥರ ಹೆದರಕ್ಕೆ ಹೋಗ್ಬೇಡಿ. ಒಂದೊಂದು ಟೈಮ್ ಸುಸ್ತಾಗುತ್ತೆ, ವಾಮಿಂಟ್ ಆಗುತ್ತೆ, ಜ್ವರ ಬರುತ್ತೆ, ಕಫ ಬರುತ್ತೆ, ಬಟ್ ಅದು ಆದ್ಮೇಲೆ ನನಗೆ ಕ್ಲಿಯರ್ ಅನಿಸ್ತಿರೋದು, ನಾನು ಆರಾಮ್ ಅನಿಸ್ತಿರೋದು. ನಿಜವಾಗ್ಲೂ ಒಂದು ವಾರ ನಾನು ಸುಸ್ತಾಗಿದ್ದೆ ಅಂತಂದ್ರೆ ಅಪ್ಪ ಇವು ಯಾಕೆ ಹೋಗ್ಲಿ, ನಾಳೆ ಹೋಗಲ್ಲ, ಫುಲ್ ಸುಸ್ತು. ಕಫ ಅಂದ್ರೆ 8 ದಿವಸ ಆಯ್ತು ನನಗೆ ಫುಲ್ ಬೀಳ್ತಾ ಇದ್ದು. ಮತ್ತೆ ಜ್ವರ ಎರಡು ದಿವಸ ಬಂದು, ಮತ್ತೆ ನಾನು ಡಾಕ್ಟರ್ ತೋರಿಸಿಲ್ಲ ಜ್ವರ ಬಂದು ಅಂತ. ಆಟೋಮೆಟಿಕ್ ಆಗಿ ಮತ್ತೆ ಥೆರಪಿಗೆ ಬಂದೆ. ಅದರೊಟ್ಟಿಗೆ ಅದೇ ಜ್ವರ ಕಮ್ಮಿ, ಅದು ಕಫನೂ ಕಮ್ಮಿ ಆಗ್ತೈತೆ. ಸುಸ್ತು ನಾನು ಇವತ್ತು ಇದು ಬರೋದಕ್ಕಿಂತ ಮುಂಚೆ ಪರ್ಸನಲ್ ಪ್ರಾಬ್ಲಮ್ ಇಂದ ಡೈಲಿ ಸುಸ್ತಲ್ಲಿ ಇರ್ತಿದ್ದೆ. ನಾನು ಕೆಲಸ ಮಾಡಕ್ ಆಗ್ತಿಲ್ಲ. ಪೀರಿಯಡ್ ಪ್ರಾಬ್ಲಮ್ ಇಂದ ತುಂಬಾ ನರಳಿದ್ದೀನಿ. ಅಂದ್ರೆ ನಾನು ಇವಾಗ 4-5 ವರ್ಷದಿಂದನೂ ಬಹಳ ನೋವು ಅನುಭವಿಸಿದ್ದೀನಿ. ಮಣ್ಪಾಲಿಗೆ ಸಹಿತ ಹೋಗಿ ಅದರಿಂದ ನನಗೇನು ರಿಸಲ್ಟ್ ಸಿಗ್ತಿಲ್ಲ. ಬಟ್ ಇದೇ ಟ್ಯಾಬ್ಲೆಟ್ ಬಿಟ್ಟಮ್ಮ ಏನು ಮಾಡಕ್ ಬರಲ್ಲ, ಬಟ್ ಮಕ್ಳಿಗೆ ಟ್ರೀಟ್ಮೆಂಟ್ ತಗೊಳ್ರಿ ಅಂತಿದ್ರು. ಬಟ್ ನನಗೂ ಬೇಜಾರಾಗ್ತಿತ್ತು, ತಗೊಂಡು ಇದೇನಪ್ಪ ಇಷ್ಟೆಲ್ಲ ಬೇಡ, ಗರ್ಭಕೋಶನ ತೆಗಿತೇನೆ ಅಂತ ಇದಕ್ಕೆ ನಿಂತಿದ್ದು ನಾನು. ಲಾಸ್ಟ್ ಫೈನಲ್ ನಿಂತಿದ್ದೆ ಗರ್ಭಕೋಶ. ಡಾಕ್ಟರ್ ಏನಂತಿದ್ದಾರೆ, ಬೇಡಮ್ಮ ಚಿಕ್ಕ ಏಜ್ ಇದೆ, ತೆಗಿಯೋದು ಬೇಡ ಅಂತ ಹೇಳಿ. ಏಜ್ ನನಗೆ ಇವಾಗ ಬಂದು 30 ಏಜ್. ನನಗೆ ಇನ್ನು 30 ವರ್ಷ, ಅದೇ 40 ವರ್ಷ ಆದ್ರೂ ಬೇಕಮ್ಮ ತೆಗಿಯಕ್ಕೆ. ಮತ್ತೆ ಗರ್ಭಕೋಶ ಚೆನ್ನಾಗಿದೆ, ಯಾಕೆ ತೆಗಿಬೇಕು ಅಂತ ಕೇಳಿದ್ರು. ಬಟ್ ನನ್ನ ಪ್ರಾಬ್ಲಮ್ ನೋಡಿದ್ರೆ ಡಾಕ್ಟರ್ ಕೈಲೂ ಬಗೆಹರ್ಸಕ್ ಆಗ್ತಿಲ್ಲ. ನಿಜವಾಗ್ಲೂ ನಾನು ಇಲ್ಲಿ ಬರಕ್ ಕುಂತ್ಮೇಲೆ ಬರೇ 1 ವಾರಕ್ಕೆ ನಾನು ಥೆರಪಿ ತಗೊಂಡಿದ್ದು. 1 ವಾರ ಸುತ್ತಾದ್ರೆ. ನಿಮ್ಗೆ ಏನ್ ಪ್ರಾಬ್ಲಮ್ ಇತ್ತು? ಪೀರಿಯಡ್ ಪ್ರಾಬ್ಲಮ್? ಇವಾಗ 4 ವರ್ಷದಿಂದ ಮುಂಚೆ ನನ್ನ ಮಿಸ್ಟೇಕ್ ಅದು. ನಾನು ಮಕ್ಕಳ ಸಲುವಾಗಿ ಎಲ್ಲೆಲ್ಲೋ ತೋರಿಸ್ತಿದ್ದೆ, ಆಗಿದಾವ ಇಲ್ಲ ಅಂತಿಲ್ಲ. 3 ಆಪರೇಷನ್ ಆದವು. ಮತ್ತೆ ಯಾಕೆ ತಿರುಗಿ ಆಗ್ತಿಲ್ಲ ಅಂತಂದು ಒಂದು ನಾಟಿ ಔಷಧಿ ತಗೊಂಡ್ಬಿಟ್ಟೆ. ನಾಟಿ ಔಷಧಿ ತಗೊಂಡು ಅಜ್ಜಿ ತೀರ್ಕೊಂಡ್ಬಿಟ್ರು. ಅದು ನನಗೆ ಪತ್ತೆ ಹಿಡಿದ್ರು, ರಿವರ್ಸ್ ಹೊಡೆದ್ಬಿಡ್ತು. ರಿವರ್ಸ್ ಹೊಡೆದು ನನಗೆ ಮಂತ್ಲು ಏನು ಆಗೋದು ಡೈಲಿ 4 ವರ್ಷದಿಂದ 1 ದಿವಸ ನಾವು ಗ್ಯಾಪ್ ಇಲ್ದಂಗೆ ಡೇಟ್ ಆಗ್ತಾನೆ ಇದೆ. ಬ್ಲೀಡಿಂಗ್ ಆಗ್ತಾನೆ ಇದೆ. ಎಲ್ಲ ಡಾಕ್ಟರ್ ಹತ್ರ ತೋರಿಸಿ ಏನ್ ಮಾಡ್ಬೇಕು ಅಂತ ಬಗೆಹರಿದೆ. 3 ವರ್ಷದಿಂದ ಸತತ ಡೇಟಲ್ಲೇ ಇದ್ದೀನಿ. ನಾನು ಬಿಡುವೇ ಇಲ್ಲ. ಬಟ್ ನೋಡಕ್ ದಪ್ಪ ಆಗ್ತಿದ್ದೀನಿ. ಕಸು ಮೈಯಲ್ಲಿ ನನಗೆ ಒಂದು ಸ್ವಲ್ಪ ಇದ್ದಿದ್ದಿಲ್ಲ. ಅಂತ ಪರಿಸ್ಥಿತಿ ಒಳಗೆ 1 ವರ್ಷ, ಈಗ 1 ವರ್ಷದಲ್ಲಿ ಮಣ್ಪಾಲ್ ತೋರಿಸ್ತಾ ಇದ್ದೀನಿ, ಮಣ್ಪಾಲ್ ಒಳಗೆ ತೋರಿಸ್ತಾ ಇದ್ದೀನಿ. ಅಲ್ಲೊಂದು ಸ್ವಲ್ಪ ಕ್ಯೂರ್ ಆಗೋದು. ಬಟ್ ಟ್ಯಾಬ್ಲೆಟ್ ಬಿಟ್ರೆ ಅದಕ್ಕೆ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ, ಇಲ್ಲ ಮಕ್ಳು ಟ್ರೀಟ್ಮೆಂಟ್ ತಗೊಳ್ರಿ ಅದು ಬಗೆಹರಿತೈತಿ ಅಂದ್ರು. ಬಟ್ ಮಕ್ಳು ಟ್ರೀಟ್ಮೆಂಟ್ ಅಂದ್ರೆ ಟ್ಯಾಬ್ಲೆಟ್ ಮತ್ತೆ ಜಾಸ್ತಿ ಅದು ನಿಲ್ಲಕ್ ತಯಾರಿಲ್ಲ. ಬಿಟ್ರೆ ನಾನು ಇದಕ್ಕರ ತಗೋಬೇಕು, ಜೀವನನ ಸಾಕಾಗಿ ಬ್ಲೀಡಿಂಗ್ ಆಗ್ತಾನೆ. ಕಂಟಿನ್ಯೂ ಅದು ಟ್ಯಾಬ್ಲೆಟ್ ತಗೊಂಡ್ರೆ ಸ್ಟಾಪ್ ಆಗೋದು, ಇಲ್ಲಾಂದ್ರೆ ಸ್ಟಾಪೇ ಆಗ್ತಿಲ್ಲ. ಅಂತ ಪರಿಸ್ಥಿತಿ ಒಳಗೆ ನಂಗೆ ತುಂಬಾ ಸುಸ್ತು. ಅಂದ್ರೆ ಬೇಡ ತೆಗೆದ್ಬಿಡ್ರಿ ಅಂತ ಇವಾಗ ಸವಿತಾ ಡಾಕ್ಟರ್ ಹತ್ರ ಸಹಿತ ಹೋದಾಗ ಅದೇ ರಿಕ್ವೆಸ್ಟ್ ಮಾಡ್ಕೊಂಡೀನಿ. ಅವ್ರು 3 ತಿಂಗಳು ಟೈಮ್ ಕೊಟ್ರು. ಚಿಕ್ಕ ಏಜ್ ಇದೆ ನೋಡೋಣ ಸರ್, ದೊಡ್ಡ ಸರ್ಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡು ನೋಡ್ತೀವಿ, ನಿಮ್ಮ ಪ್ರಾಬ್ಲಮ್ ಏನಂತ ಜಸ್ಟ್ ಮಾಡ್ತೀವಿ. ಇನ್ನು ಕೇಳೋದ್ರಲ್ಲೇ ಇದ್ದಾರೆ, ಇಲ್ಲಮ್ಮ ತೆಗಿಯಕ್ಕೆ ಬರಲ್ಲ ಅಂತ. ಬಟ್ ನಿಜವಾಗ್ಲೂ ಮೇಡಮ್ ನನಗೆ ಆಶಾ ಮೇಡಮ್ ಭಾಳ ಇದು ಮಾಡಿದ್ರು. ಇಲ್ಲಮ್ಮ ಈ ಸಮಸ್ಯೆಗೆ ನೀನು ನಿಜ ಬಾ ಅಂತ ದಿವ್ಸ ನನಗೆ ಈ ಆಶಾ ಮೇಡಮ್ ತುಂಬ ಥ್ಯಾಂಕ್ಸ್ ಮ್ಯಾಮ್. ನಿಜ ನಾನು ಇವ್ರ ಮಾತು ಕೇಳ್ಕೊಂಡು ನಾನು ಇನ್ನೊಂದು ಸ್ವಲ್ಪ ಧೈರ್ಯ ತಗೊಂಡೆ. ಈ ತಿಂಗಳು ಡೇಟ್ ನನ್ನ ಟ್ಯಾಬ್ಲೆಟ್ ಒಂದು ತಗೊಂಡಿಲ್ಲ. ನಿಜ ಇವರು ನನ್ನ ಮೊನ್ನೆ ಹೋಗೋಣ ಆಸ್ಪತ್ರೆಗೆ ಮನೆಯಿಂದ ಬಂದು ವಾಪಸ್ ಹೋಗಿದ್ದೀನಿ. ನೋಡೋಣ ಆಶಾ ಮೇಡಮ್ ಹೇಳ್ತಿದ್ದಾರೆ, ಒಂದು ನಂಬಿಕೆ ಹಿಡ್ಕೊಂಡೆ, ನೋಡೋಣ ಈ ಸಲ ಟ್ಯಾಬ್ಲೆಟ್ ಈ ತಿಂಗಳು ತಗೊಂಡಿಲ್ಲ. ಬಟ್ ಈ ತಿಂಗಳು ನಿಂತಿದೆ. ನಿಜ ಈ ವಿಷಯಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ಮತ್ತೆ 9 ಬಾಲ್ ಎದಕ್ಕೆ ಕೊಡ್ತಾ ಇದ್ದಾರೆ, ಅದನ್ನ ಕ್ಲೀನಾಗಿ ನಾವು ಈ ಥರ ಯೂಸ್ ಮಾಡ್ಕೊಂಡ್ಬಿಟ್ರೆ. ನನಗೆ ಇಲ್ಲಿ ಗಂಟು ಇತ್ತಂತ ನಾನು ಫಸ್ಟಿಗೆ ಬಂದು 2 ದಿವಸಕ್ಕೆ ಗಂಟು ಕರಗಿದೆ. ಅದು ಗಂಟು ಕರಗಿಬಿಟ್ಟು ಇವಾಗ ನನಗೆ ಇರಲಿಲ್ಲ. ಅದು ತಗೊಂಡೆ. ಆಮೇಲೆ ಬಜ್ಜಿಗೆ ಏನೇಂತ ಬರ್ತಿತ್ತಲ್ಲ, ಈಗ ಅದು ತಗೊಂತಿದ್ದಾಗೂ ನಮಗೆ ಡೇಟಿ ಪ್ರಾಬ್ಲಮ್ ಸಮಸ್ಯೆ ಅದಕ್ಕೂ ಸಮಸ್ಯೆ ಬಗೆಹರಿಯುತ್ತೆ ಅಂತ ಬಂದು ಒಂದೊಂದೇ ಬಗೆಹರಿತು. ಈ ತಿಂಗಳು ಪುಣ್ಯ ಕಟ್ಟಿದೆ, ಟ್ಯಾಬ್ಲೆಟ್ ತಗೊಂತಿಲ್ಲ. ನೋಡನ್ರಿ ಇದೊಂದು ತಿಂಗಳು 100% ಚೆನ್ನಾಗಿದೆ. ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್. ಸೇರಕೆಗೂ ಥ್ಯಾಂಕ್ಸ್, ಎಲ್ಲರಿಗೂ ನಾನು ಪರಿಚಯ ಮಾಡಿಸ್ಕೊಡೋದು ಮೇಡಮ್ಗೂ ಥ್ಯಾಂಕ್ಸ್. ತುಂಬಾ ಥ್ಯಾಂಕ್ಸ್ ರಾಜಾ ಮೇಡಮ್. ನನಗೆ ಮೇಡಮ್ ನೀವು ಇಲ್ಲ ಮೇಡಮ್ ಇದು ಇದ್ರಾಗೆ ಬರ್ಬೇಕು ಅಂತ ಹೇಳಿದ್ರಿ. ಬಂದು 2 ದಿವಸ ಅಂದ್ರೆ ಭಾಳ ಸುಸ್ತಾಗಿದ್ದಕ್ಕೆ ಮ್ಯಾಮ್ ಗ್ಯಾಪ್ ಕೊಟ್ಟೆ.
ಆದ್ರೂ ಪರವಾಗಿಲ್ಲ. ಈಗ ಸರಿ ಎಲ್ಲ ಹಾಕೊಂಬಂದ್ರು ನೋವು ಅಂತ ಎದ್ರುಕೊಂಡ್ ಬಿಟ್ಬಿಡ್ತಾರಲ್ವಾ ಅವ್ರಿಗೆ ಇಲ್ಲ ನೋವು ಅಂತ ಬೇಕಾದ್ರೆ 2 ದಿವಸ ಬಹಳ ನೋವು ಆದ್ರೆ ರೆಸ್ಟ್ ತಗೊಳ್ರಿ ಮನೇಲಿದ್ದು. ಬಟ್ ಮಾತ್ರ ಕಂಟಿನ್ಯೂ ಬಿಡಕ್ ಹೋಗ್ಬಿಡಿ, ಮತ್ತೆ ಬರ್ರಿ, ಮತ್ತೆ ಬಂದು ಥೆರಪಿ ನೋಡ್ರಿ. ನಿಮಗೆ ಪ್ರಾಬ್ಲಮ್ ಏನಂತ ಕಂಡು ಬಂದಿತ್ತಲ್ಲ ಅದ್ರ ಡಬಲ್ ನಿಮಗೆ ಆರಾಮ ಆಗ್ತಿದ್ದೀರಾ, ಅಷ್ಟು ಗ್ಯಾರಂಟಿ ನಾನು ಕೊಡ್ಬಲ್ಲೆ. ಯಾಕಂದ್ರೆ ಆ ನೋವು ನಾನು 4 ವರ್ಷದಿಂದ ನೋವು ಅನುಭವಿಸ್ತಿದ್ದೆ. ಇಲ್ಲಿ 1 ವಾರಕ್ಕೆ ನನಗೆ ರಿಸಲ್ಟ್ ಸಿಕ್ಕತಿ ಅಂದ್ರೆ ಡಾಕ್ಟರ್ ಕೈಲೂ ಆಗ್ಲಿದ್ದು ಈ ಸೆರಕೆರಲ್ಲಿ ಆಗ್ತೈತಿ ಅಂದ್ರೆ ನಾನು ಪುಣ್ಯವಂತ ಈ ಸೆರಕೆರಿಗೆ ಬಂದು ಆ ಪುಣ್ಯನ ನೀವು ಪಡ್ಕೊಳ್ರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಏನಾರ ತಪ್ಪಾಗಿದ್ರೆ ಸಾರಿ.